ನಮಸ್ಕಾರ. ನಾನು ಒಬ್ಬ ಕನ್ನಡಿಗ, ನಂಜುಂಡಸ್ವಾಮಿ. ನಾನು ಯಾವ ವಿಷಯದ ಪರವಾಗಿ ಮಾತನಾಡುತ್ತಿದ್ದೇನೆಂದರೆ, ನಿನ್ನೆ ತಾನೇ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಾಥಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಇದು ಸಣ್ಣ ಕೂಲಿ ಕಾರ್ಮಿಕರ ಸಮೇತ ಎಲ್ಲರಿಗೂ ತೊಂದರೆಯಾಗಿದೆ. ಏಕೆಂದರೆ ಇದು ಏಕ್ದಮ್ 3 ಮತ್ತು 3.25 ಥರ ಈ ಥರ ದುಡ್ಡು ಜಾಸ್ತಿ ಮಾಡಿದ್ರೆ ರಾಜ್ಯದ ಜನತೆ ಏನನ್ಕೋಬೇಕು, ತಾವು ಇಲ್ಲಿ ಕಿತ್ಕೊಂಡು ಅಲ್ಲಿ ನೀವು ಮಹಿಳೆಯರಿಗೆ ಕೊಡ್ತೀವಿ ಅಂತಂದರೆ ಇದು ಸರಿನಾ? ಯಾಕೆಂದರೆ ಪ್ರತಿಯೊಬ್ಬರೂ ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿ ತಮ್ಮ ಕೆಲಸ ಕಾರ್ಯಗಳಿಗೆ ಹಿಂದೆ ಇದನ್ನೇ ನೋಡ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಿದ್ರು. ಮಳೆ ಆಗಿರಲಿಲ್ಲ. ಆದ್ದರಿಂದ ನ್ಯಾಯ ನೀತಿ ಇದ್ದರೆ ನೀವು ಮಾಡಬೇಕು. ಇನ್ನೇನು ಲೋಕಸಭಾ ಚುನಾವಣೆ ಆಯಿತು, ಇನ್ನು ನಮ್ಮದೇನು ಇಲ್ಲ ಅಂತಂತ ನೀವು ಮಾತಾಡಬಾರ್ದು. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ಜಾಸ್ತಿ ಪೆಟ್ರೋಲ್ ಡೀಸೆಲ್ ಮಾಡಿದಿರಿ. ಹಿಂದೆಯೇ ಭಾಳ ರೇಟ್ ಇದೆ, ಕೊಡೋಕ್ಕಾಗಲ್ಲ. ನೀವು ಅದನ್ನು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರೂ ತಾವು ಈ ಥರ ಮಾಡಿದ್ರೆ ಏನಾಗಬೇಕು. ಅದೇ ರೀತಿ ಈಗ ವಿರೋಧ ಪಕ್ಷದವ್ರಿಗೆ ನೀವು ಒಂದು ಅಸ್ತ್ರ ಸಿಕ್ತಂಗಾಯಿತು. ಹಿಂದೆ ಇದೇ ವಿರೋಧ ಪಕ್ಷ ಆಗಿದ್ದ ಬಿ ಜೆ ಪಿಯು, ನೀವು ಆವಾಗ ವಿರೋಧ ಪಕ್ಷದಲ್ಲಿದ್ದರೆ ಸಿದ್ದರಾಮಯ್ಯನವರೇ, ಆಗ ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೀವು ₹1, ₹1.25 ಈ ಥರ ನೀವು ಜಾಸ್ತಿ ಮಾಡಿ ಅದೊಂಥರ ಮಾಡಿದರೆ ಒಂಥರ ಅನುಕೂಲ ಆಗೋದು. ನೀವ್ಯಾಕೆ ₹3 ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗಲ್ಲ, ಅನಾನುಕೂಲ ಆಗಿದೆ. ನೀವು ಎಚ್ಚರಿಕೆಯಿಂದ ಮಾಡಬೇಕಾಯಿತು. ಇದನ್ನು ನೀವು ಏತಕ್ಕೆ ಮಾಡಿದ್ರಿ ಅಂತ ಜನಗಳು ಕೇಳ್ತಾರೆ. ಅದಕ್ಕೆ ಉತ್ತರಿಸುವುದಕ್ಕೆ ನೀವೇ ರೆಡಿ ಆಗಬೇಕು. ಇಲ್ಲವಾದರೆ ತುಂಬ ಕಷ್ಟವಾಗುತ್ತೆ. ಮತ್ತೊಂದು, ಬಿ ಜೆ ಪಿ ದುರಹಂಕಾರ ಪಕ್ಷ, ಅದಕ್ಕೋಸ್ಕರ ಇನ್ನೂ 41 ಸೀಟು ಬಂದಿದೆ ಅಂತ ನಮ್ಮ RSS ಸಂಬಂಧಪಟ್ಟ ಇಂದ್ರೇಶ್ ಅಂತನವರು ಈ ಮಾತನಾಡಿದ್ದಾರೆ. ನೋಡ್ಕೊಂಡು ಮಾತಾಡಬೇಕು. ಒಂದು ಸರಿ ಹೇಳಿಕೆ ಕೊಟ್ಟಾಗ ಅದನ್ನು ಮತ್ತೆ ಯೂಟರ್ನ್ ಮಾಡಿದ್ರೆ ಜನ ಯಾರೂ ಒಪ್ಪಲ್ಲ. ಅದಕ್ಕೋಸ್ಕರನೇ ಬಿ ಜೆ ಪಿ ಸೋತಿರೋದು. ಬಿ ಜೆ ಪಿ ಸೋಲಿಗೆ ಕಾರ್ಯಕರ್ತರನ್ನು ಕಡೆಗಣಿಸಿ ಕಾರ್ಯಕರ್ತರಿಗೆ ₹1 ಕೆಲಸ ಮಾಡಿಕೊಟ್ಟಿಲ್ಲ. ಅದಕ್ಕೆ ಬಿ ಜೆ ಪಿ ಸೋಲು ಕಟ್ಟಿಟ್ಟ ಬುತ್ತಿ. ಮತ್ತು ಪ್ರತಿಯೊಬ್ಬರೂ ಯಾರಾದರೂ ಯೋಚನೆ ಮಾಡಬೇಕಂದ್ರೆ, ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ದಿಟ್ಟ ನಿರ್ಧಾರ ಇರಬೇಕು, ಒಳ್ಳೆಯ ವ್ಯವಸ್ಥೆ ಇರಬೇಕು. ಈಗ ನೀವು ಯೋಚನೆ ಮಾಡಿದ್ರೆ ಪ್ರತಿಯೊಂದರಲ್ಲಿ ನ್ಯಾಯ ರೀತಿ ಇದ್ದರೆ ಮಾತ್ರ ಒಳ್ಳೆಯದು. ಎಷ್ಟೋ ಜನ ಬಡ ಮಕ್ಕಳಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ನೀವು ಯೋಚನೆ ಮಾಡಿ. ಸಿದ್ದರಾಮಯ್ಯನವರೇ, ಎಲ್ಲ ಸರ್ವಜನಾಂಗವನ್ನು ಒಳ್ಳೆ ರೀತಿ ಇದು ಮಾಡಿ ಅವ್ರನ್ನ ಪ್ರೀತಿಸಿ ಅವರ ಕೆಲಸಕ್ಕೆ ತಕ್ಕ ಒಳ್ಳೆ ರೀತಿ ಮಾರ್ಗದರ್ಶನ ತೋರಿದ್ರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ. ಇಲ್ಲವಾದರೆ ತುಂಬ ಕಷ್ಟವಾಗುತ್ತೆ. ನೆಕ್ಸ್ಟು BBMP ಚುನಾವಣೆ, ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಇದೆ. ಅದ್ರ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಕಾರ್ಯಕರ್ತರು ನೋಡ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟವಾಗುತ್ತೆ. ನೀವೇ ಯೋಚನೆ ಮಾಡಿ. ಇಬ್ಬರು ದುಡ್ದು 50 ಜನ ತಿನ್ನಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೇ ಥರ ಬಿ ಜೆ ಪಿಲಿ ಎಲ್ಲರೂ ದುಡಿತಾರೆ, ತಿನ್ನೋರು ಒಳ್ಳೆ ಮೃಷ್ಟಾನ್ನವನ್ನು ಇಬ್ಬರು ಮಾತ್ರ. ಅದಕ್ಕೋಸ್ಕರ ಅಂಥವ್ರನ್ನ ದೂರ ಇಟ್ಟು ಒಳ್ಳೆ ರೀತಿ ಕೆಲಸ ಮಾಡೋರಿಗೆ ದೆಹಲಿಯ ಮಹಾನಾಯಕರು ಮತ್ತು ರಾಜ್ಯದಲ್ಲಿ ಕೆಲವು ನಾಯಕರಿದ್ದಾರೆ, ಅವ್ರನ್ನ ಇಟ್ಕೊಂಡು ಕಾರ್ಯಕರ್ತರಿಗೆ ಸ್ಪಂದಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಹೇಳೋದನ್ನು ಕೇಳ್ಕೊಂಡು ಕಾರ್ಯಕರ್ತರು ಹೇಳ್ದಂಗೆ ಅದು ಇವರೇ ಕೇಳಬೇಕು, ನಾಯಕರೇ ಕೇಳಬೇಕು. ನೀವು ಹೇಳಿದಂಗೆ ಯಾರು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವಿರತ ಶ್ರಮ ಪಡೋದು ಕಾರ್ಯಕರ್ತರು, ಒಳ್ಳೆ ಮೃಷ್ಟಾನ್ನ ತಿನ್ನೋದು ನೀವು ನಾಯಕರುಗಳು. ಇದು ಸರಿಪಡಿಸಿದಾಗಲೇ ಬಿ ಜೆ ಪಿ ಉದ್ಧಾರ ಆಗುತ್ತೆ. ಇದು ತುಂಬ ಕಷ್ಟ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ನಿಮ್ಮ ನಂಜುಂಡಸ್ವಾಮಿ.